ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ನಮಸ್ಕಾರ ವೀಕ್ಷಕರೇ, ಮೀನರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಜೂನ್ 2ರಂದು ನಿಮ್ಮ ರಾಶಿಯಾಧಿಪತಿಯಾದ ಗುರು ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಸಂಚಾರವನ್ನು ಮಾಡೋದ್ರಿಂದಾಗಿ ಗುರುವಿನ ಸಂಚಾರ ಹಂಸ ಮಹಾಪುರುಷ ರಾಜಯೋಗ ಸೃಷ್ಟಿಸುತ್ತೆ. ನಿಮಗೆ ಅತ್ಯಂತ ಶುಭಕರವಾಗಿರುತ್ತೆ. ಒಂದು ಪ್ರಮುಖ ತಿರುವು ಅಂತಲೇ ಹೇಳ್ಬೋದು. ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಹುದು ಗುರುವಿನ ಸಂಚಾರವು. ನಿಮ್ಮ ಕಷ್ಟಕ್ಕೆ ಇದು ಬಹು ನಿರೀಕ್ಷಿತ ಪರಿಹಾರ ತರುತ್ತದೆ. ಒಂಥರ ರಿಲೀಫ್ ಅಂತಲೇ ಹೇಳ್ಬೋದು, ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ಜೀವನದಲ್ಲಿ ಹೊಸ ಅವಕಾಶಗಳ ಜೊತೆ ಅದೃಷ್ಟ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ತರುತ್ತೆ. ಈ ಸಮಯ ನಿಮಗೆ ಬುದ್ಧಿವಂತಿಕೆಯ ಜೊತೆಗೆ ಉನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಮರ್ಥ್ಯವು ನೀಡುತ್ತೆ. ಆಧ್ಯಾತ್ಮಿಕ ಬೆಳವಣಿಗೆ ಕಾಣುವಿರಿ ನೀವು. ನಿಮಗೆ ಒಳ್ಳೆ ಕೆಲಸ ಮಾಡಬೇಕಂತ, ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂತ ಇಚ್ಛೆನೂ ಆಗುತ್ತೆ. ಈ ಸಂದರ್ಭದಲ್ಲಿ ತುಂಬ ಶಕ್ತಿಶಾಲಿ ಮತ್ತು ಪಾಸಿಟಿವ್ ಎಫೆಕ್ಟ್ ಆಗಿರುತ್ತೆ. ಕರಿಯರ್, ವೃತ್ತಿಯ ಬಗ್ಗೆ ಹೇಳಬೇಕಾದ್ರೆ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಣ್ತೀರ ನೀವು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಇರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಅಂದರೆ ಮಾತನಾಡುವ ಮತ್ತು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವ ಜೊತೆಗೆ ನಾಯಕತ್ವದ ಗುಣವನ್ನು ಹೆಚ್ಚು ಪ್ರಶಂಸಿಸಲಾಗುತ್ತೆ, ಅಂದರೆ ಅಪ್ರಿಷಿಯೇಟ್ ಮಾಡ್ತಾರೆ. ಇದರಿಂದ ಹಿಂದಿನ ಅಡೆತಡೆಗಳನ್ನು ನಿವಾರಿಸಲು ನಿಮಗೆ ಸಹಾಯವೂ ಆಗುತ್ತೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಚೇತರಿಕೆ ಅಂದರೆ ಎಮೋಷ್ನಲ್ ಹೀಲಿಂಗ್ ಮಾಡ್ಕೊಳ್ಳೋಕ್ಕೂ ಅನುಕೂಲಕರವಾಗಿರುತ್ತೆ ಈ ಸಮಯ. ಪ್ರೀತಿ ಪಾತ್ರರ ಜೊತೆಗಿನ ಬಾಂಧವ್ಯ ತುಂಬ ಗಟ್ಟಿಯಾಗುತ್ತೆ. ಆದರೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಮುನ್ನ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ಸ್ಪಷ್ಟವಾಗಿ ಮಾತನಾಡಿ ಸರಿಪಡಿಸ್ಕೊಳ್ಬೇಕು ಕುಟುಂಬದ ಸದಸ್ಯರೊಂದಿಗೆ. ನಿಮ್ಮ ಏನೇ ಸಮಸ್ಯೆಗಳು ವಿಚಾರ ಇದ್ದರೂ ಅದನ್ನು ನೀವು ಮೂರನೇ ವ್ಯಕ್ತಿಗೆ ಹೇಳಿ ಇನ್ನೂ ದೊಡ್ಡದು ಮಾಡೋ ಬದಲು ಕುಟುಂಬದ ಸದಸ್ಯರೊಂದಿಗೇ ನೀವು ಬಗೆಹರಿಸ್ಕೊಳ್ಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಆಹಾರದ ಬಗ್ಗೆ ನೀವು ಗಮನ ಕೊಡಲೇಬೇಕು. ಒಳ್ಳೆಯ ಆಹಾರ ತೆಗೆದುಕೊಳ್ಳಿ ಮತ್ತು ಡೈಲಿ ರುಟೀನ್ನಲ್ಲಿ ಶಿಸ್ತು, ಡಿಸಿಪ್ಲಿನ್ ಅಭ್ಯಾಸ ಮಾಡ್ಕೋಬೇಕು ನೀವು. ಜೂನ್ 8ರಂದು ಶುಕ್ರ ಬಂದು ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಗುರುವಿನ ಜೊತೆಗೆ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ತುಂಬಾ ಸಂತೋಷದ ಸಮಯವನ್ನು ಕಳೀತೀರಾ ಮತ್ತು ನಿಮ್ಮ ಮಕ್ಕಳ ಮೆಚ್ಯೂರಿಟಿ ಮತ್ತು ಅವರ ಸಾಧನೆಗೆ ನಿಮಗೆ ತುಂಬಾ ಹೆಮ್ಮೆ ಅಂತ ಫೀಲ್ ಆಗುತ್ತೆ. ಪ್ರೌಡ್ ಫೀಲ್ ಮಾಡ್ತೀರಾ ನೀವು. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನೀವು ಒಂದು ಬೌಂಡ್ರೀಸ್ ಮಾಡ್ಕೋಬೇಕು. ಪರ್ಸ್ನಲ್ ವಿಚಾರ ಆಚೆ ಹೋಗದೇ ಇರೋ ಥರ ನೀವು ಕಾಪಾಡ್ಕೋಬೇಕು. ಜಾಗರೂಕರಾಗಿರಿ. ಶುಕ್ರ ಮತ್ತು ಗುರುವಿನ ಸಂಚಾರವು ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೆ ಮತ್ತು ಟೀಚಿಂಗ್ ಮತ್ತು ಬರವಣಿಗೆಯಲ್ಲಿರೋರಿಗೂ ಎಲ್ರಿಗೂ ತುಂಬ ಉತ್ತಮವಾದ ಸಮಯ ಮತ್ತು ಅವರ ಪಟ್ಟಿದ ಪರಿಶ್ರಮಕ್ಕೆ ಒಳ್ಳೆ ಪ್ರತಿಫಲನೂ ಈ ಸಂದರ್ಭದಲ್ಲಿ ಸಿಗುತ್ತೆ. ಜೂನ್ ತಿಂಗಳ ಮೊದಲ 15 ದಿನಗಳವರೆಗೂ ಸೂರ್ಯ ಬಂದು ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ವೃತ್ತಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ನೇ ದೊಡ್ಡ ಅಸೆಟ್ ಅಂತಲೇ ಹೇಳ್ಬೋದು. ನೆಟ್ವರ್ಕಿಂಗ್ ಮಾಡೋರ್ಗಂತೂ ಹೊಸ ಅವಕಾಶಗಳು ದೊರೆಯುತ್ತೆ. ಆದರೆ ನಿರಂತರವಾದ ಎಫರ್ಟ್ ಅಂದರೆ ಶ್ರಮ ಇಲ್ಲಿ ತುಂಬ ಅಗತ್ಯ. ಸೂರ್ಯ ನಿಮಗೆ ಇಲ್ಲಿ ಒಳ್ಳೆ ಎನರ್ಜಿ ಅಂತೂ ಒದಗಿಸ್ತಾನೆ. ಆದರೆ ಹೆಚ್ಚಿನ ಸಾಮಾಜಿಕ ಮತ್ತು ಹೆಚ್ಚು ಕೆಲಸದ ಒತ್ತಡದಿಂದ ಆಯಾಸಕ್ಕೆ ಕಾರಣವೂ ಆಗಬಹುದು. ಸ್ವಲ್ಪ ರೆಸ್ಟ್ ತಗೊಳ್ಳೋ ಅಗತ್ಯ ಇರುತ್ತೆ. ಹಣಕಾಸಿನ ಹರಿವು ಚೆನ್ನಾಗಿದೆ ಅಂತ ಅನಾವಶ್ಯಕ ಖರ್ಚು ನೀವು ತಡಿಬೇಕು. ಒಂದು ಬಜೆಟ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರ ನಡೆದರೆ ಹಣಕಾಸಿನ ಸ್ಥಿರತೆ ಇರುತ್ತೆ. ಜೂನ್ 15ರ ನಂತರ ಸೂರ್ಯ ತೃತೀಯದಿಂದ ಚತುರ್ಥ ಭಾವಕ್ಕೆ ಸಂಚಾರ ಮಾಡ್ತಾನೆ. ಸೂರ್ಯ ಬಂದ ತಕ್ಷಣ ನೀವು ನಿಮ್ಮ ಶಕ್ತಿಯನ್ನು ಮನೆಯ ವಿಚಾರದಲ್ಲಿ ಮತ್ತು ಆಸ್ತಿ ವಿಷಯ, ಗೃಹ ಯೋಜನೆಗಳ ಕಡೆಗೆ ಗಮನ ಹರಿಸೋ ಥರ ನಿರ್ದೇಶಿಸುತ್ತಾನೆ. ಅಂದರೆ ಪ್ಲ್ಯಾನಿಂಗ್ ಮಾಡ್ತೀರಾ, ಏನೇನೋ ಪ್ಲ್ಯಾನಿಂಗು. ಮನೆಯ ಸಮಸ್ಯೆಯನ್ನು ಪರಿಹರಿಸುತ್ತೀರಾ. ವರ್ಕ್ಲೋಡ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಆದರೆ ನೀವು ನಿಮ್ಮ ಡಿಸಿಪ್ಲಿನ್ನಿಂದ ಪ್ರೆಷರ್ನ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಸಹಾಯನೂ ಆಗುತ್ತೆ. ಈ ಸಮಯದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್, ಹೂಡಿಕೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಜೂನ್ ತಿಂಗಳ ಮೊದಲ 20 ದಿನಗಳವರೆಗೂ ಕುಜ ಬಂದು ತನ್ನ ಸ್ವಂತ ಮನೆಯಲ್ಲಿ ಮೇಷರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ.
ಕುಜ ಇಲ್ಲಿ ನಿಮಗೆ ತುಂಬ ಶಕ್ತಿ ಕೊಡ್ತಾನೆ, ಅಂದರೆ ಎನರ್ಜಿ ಜಾಸ್ತಿ ಮಾಡಿಸ್ತಾನೆ ವೃತ್ತಿಯಲ್ಲಿ ಮತ್ತು ನಿಮ್ಮ ಕಮ್ಯುನಿಕೇಷನ್ ವಿಚಾರದಲ್ಲಿ. ಮತ್ತು ನೀವು ಕೆಲಸದಲ್ಲಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ, ಏನೇ ಇದ್ರೂ ಟಕ್ ಅಂತ ಹೇಳೋದು, ಅಸಹನೆಯಿಂದ ವರ್ತಿಸ್ತೀರ ನೀವು ಕೆಲಸದ ಸ್ಥಳದಲ್ಲಿ. ಕುಜ ಇಲ್ಲಿ ಆ ಥರ ಮಾಡಿಸ್ತಾನೆ ಮತ್ತು ನಿಮಗೆ ಕೋಪ ಜಾಸ್ತಿ ಆಗುತ್ತೆ. ಮತ್ತು ಕೊಲೀಗ್ಸ್ ಹತ್ರ ವಾದ ವಿವಾದಗಳಿಗೆ ನೀವು ಅವಕಾಶ ಮಾಡಿಕೊಡದೆ ತಪ್ಪಿಸ್ಬೇಕು. ಜೂನ್ 20ರ ನಂತರ ಕುಜ ಬಂದು ತೃತೀಯ ಭಾವಕ್ಕೆ ಸಂಚಾರವನ್ನು ಮಾಡಿದಾಗ ನಿಮಗೆ ಆರ್ಥಿಕದಲ್ಲಿ ಬೆಳವಣಿಗೆಯನ್ನು ನೋಡ್ತೀರಾ, ಇಂಪ್ರೂವ್ ಆಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಅಗತ್ಯಗಳನ್ನು ನಿರ್ವಹಿಸಲು ಮತ್ತು ಬುದ್ಧಿವಂತದಿಂದ ಯೋಜನೆ ಮಾಡ್ತೀರಾ. ಮತ್ತು ಸಾಲಗಳ ಮೂಲಕ ಹಣವನ್ನು ಪಡೆಯಲು ಅನುವು ಮಾಡಿಕೊಡುತ್ತೆ ಈ ಸಂದರ್ಭ. ನಿಮ್ಮ ರಾಶಿಯಲ್ಲೇ ಶನಿಯ ಸಂಚಾರವು ಇರೋದ್ರಿಂದಾಗಿ ತಕ್ಷಣದ ಫಲವು ನೀವು ನಿರೀಕ್ಷಿಸುವ ಬದಲು ಶಿಸ್ತಿನ ಸ್ಥಿರತೆ, ಅಂದರೆ ನಿರಂತರವಾಗಿ ಡಿಸಿಪ್ಲಿನಲ್ಲಿ ನೀವು ಇರಬೇಕು ಮತ್ತು ಕಠಿಣ ಪರಿಶ್ರಮದತ್ತ ಗಮನವನ್ನು ಹರಿಸ್ಬೇಕು ನೀವು. ಶನಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ, ಆದರೆ ಅಂತಿಮವಾಗಿ ನಿಮ್ಮ ಭವಿಷ್ಯಕ್ಕೆ ಬಲವಾದ ಫೌಂಡೇಶನ್ನ ರೆಡಿ ಮಾಡಿಕೊಟ್ಬಿಡ್ತಾನೆ. 12ನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಅನಗತ್ಯ ಖರ್ಚುಗಳ ಮೇಲೆ ನಿಗಾ ವಹಿಸಬೇಕು ನೀವು. ಮತ್ತು ಕೆಲವೊಮ್ಮೆ ನಿದ್ರೆನೂ ಕಮ್ಮಿ ಆಗಬಹುದು. ವಿಶ್ರಾಂತಿ ತಗೊಳ್ಳೋದು ತುಂಬಾ ಅಗತ್ಯ. ಷಷ್ಠಮ ಭಾವದಲ್ಲಿ ಕೇತುವಿನ ಸಂಚಾರವು ನಿಮಗೆ ನಿಮ್ಮ ಪ್ರತಿಸ್ಪರ್ಧಿಗಳಿರ್ತಾರಲ್ವ, ಅವರನ್ನು ನೀವು ಮೀರಿಸಲು ನಿಮಗೆ ತುಂಬ ಶಕ್ತಿಯನ್ನು ಮತ್ತು ಸ್ಪಷ್ಟತೆಯನ್ನು ಕೊಡ್ತಾನೆ. ಮತ್ತು ಬಾಕಿ ಏನಾದರೂ ಸಾಲ ಇದ್ದರೆ ಅದನ್ನು ನೀವು ತೀರ್ಸೋಕ್ಕೆ ಇಲ್ಲಿ ಅನುಕೂಲನೂ ಮಾಡಿಕೊಡ್ತಾನೆ. ಕಾನೂನು ವಿಚಾರವಾಗಿ ದೀರ್ಘಕಾಲದ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ರೇನೋ ಅದರಿಂದನೂ ನಿಮಗೆ ಪರಿಹಾರವನ್ನು ಕೇತು ಇಲ್ಲಿ ತಂದುಕೊಡ್ತಾನೆ. ಪರಿಹಾರ ಬಂದು ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ನೀರಿನ ಅಭಿಷೇಕ ಆದರೂ ಮಾಡಿ, ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಮಾನಸಿಕ ಶಾಂತಿಗಾಗಿ. ಜೊತೆಗೆ ಪ್ರತಿದಿನ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅದರಿಂದಾಗಿ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ದೂರ ಮಾಡ್ತಾನೆ. ಮತ್ತು ನಿಮಗೆ ಕೈಲಾದಷ್ಟು ಬಡವರಿಗೆ ದಾನ ಮಾಡಿ. ಪ್ರತಿ ಶನಿವಾರದಂದು ಅರಳಿ ಮರದ ಹತ್ತಿರ ದೀಪವನ್ನು ಹಚ್ಚಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿ. ಧನ್ಯವಾದಗಳು.